ವಿಭೂತಿ ಯಾವ ರೀತಿ ಹಚ್ಚಿಕೊಳ್ಬೇಕು ನೋಡಿ. ಮಕ್ಕಳೆಲ್ಲರೂ ವಿಭೂತಿ ಧರಿಸಿ ಯಾವ ರೀತಿ ಒಳಗಡೆ ಬರ್ತಾ ಇದ್ದಾರೆ ಅಂತ. ಪ್ರತಿಯೊಬ್ಬರೂ ವಿಭೂತಿಯನ್ನು ಹಚ್ಚಿಕೊಂಡು ಬರಲೇಬೇಕು. ಹೇಗೆ ಗುರುನಾನಕ್ನಲ್ಲಿ ಪ್ರತಿಯೊಬ್ಬರೂ ತಲೆಗೆ ಬಟ್ಟೆ ಧರಿಸದೆ ಒಳಗಡೆ ಬರೋದಿಲ್ಲವೋ ಹಾಗೆ ನಮ್ಮ ಅನುಭವ ಮಂಟಪದಲ್ಲೂ ಇದೇ ರೀತಿ ಮಾಡಬೇಕು. ವಿಭೂತಿ ಇಲ್ಲದೆ ಯಾವ ಶರಣರು ಸಹ ಒಳಗಡೆ ಬರಬಾರ್ದು ಎನ್ನುವಂಥ ನಿಯಮವನ್ನು ಇಡಬೇಕು ಎನ್ನುವಂಥದ್ದು ನಾವೊಂದು ಈ ವಿಡಿಯೋದ ಮೂಲಕ ಹೇಳ್ತಾ ಇದ್ದೀವಿ. ನಂತರ ಇಲ್ಲಿ ಪ್ರಸಾದವನ್ನು ಸಹ ಇಟ್ಟಿದ್ದರು. ನಿರಂತರ ಪ್ರಸಾದವನ್ನು ಇಡ್ತಾರೆ ಅನುಭವ ಮಂಟಪದಲ್ಲಿ. ಯಾವಾಗ ಭಕ್ತಾದಿಗಳು ಯಾವಾಗ ಹೋದ್ರೂ ಸಹ ಅಲ್ಲಿ ಮಹಾಪ್ರಸಾದ ಇರ್ತದೆ, ದಾಸೋಹ ಇರ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಲ್ಲಿಯೇ ದಾಸೋಹವನ್ನು ಕಲ್ಯಾಣದಲ್ಲಿರ್ತಕ್ಕಂತಹ ನೂಲಿಚಂದಯ್ಯನ ಗಾರ್ಡನ್ಗೆ, ಆ ನೂಲಿಚಂದಯ್ಯನ ಗಾರ್ಡನ್ನಲ್ಲಿ ಮಕ್ಕಳು ತುಂಬ ಆನಂದದಿಂದ ಎಲ್ಲ ಆಟಗಳನ್ನು ಆಡ್ತಾ ಇದ್ದಾರೆ. ಕುಡಿದು ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಅಲ್ಲಿ ತೇಲಿದೆ ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ? ಎಲ್ಲಿದೆ? ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ? ಎಲ್ಲಿದೆ? ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ. ಬೆಂಡೆಕಾಯಿ ತೊಂಡೆಕಾಯಿ ನಗು ಚುಕ್ಕಿತಾರೆ ನಾಚುವಂತ ಒಮ್ಮೆ ನೀನಗು. ಕೆನ್ನೆ ತುಂಬ ಚಂದ್ರಬಿಂಬ ಚುಂಬಿಸೋ ನಗು. ಕೋಚಿಂಗ್ನ ವತಿಯಿಂದ ಒಯ್ದಂತಹ ಸಣ್ಣ ಪ್ರವಾಸ ಮುಗಿಯುತ್ತದೆ. ಎಲ್ಲರಿಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ